ಆಲೂ ಬಜ್ಜಿನಾ? ಹ್ಞೂ ಸರಿ, ಆಲೂ ಬಜ್ಜಿ ತಿನ್ನೋಕ್ಕೆ ನಾವು ಸಿದ್ಧತೆ ನಡೆಸ್ತಾ ಇದ್ದೀವಿ ಗಾಯ್ಸ್. ಅದ್ರ ಜೊತೆ ಚಿತ್ರಾನ್ನ, ಹುಳಿ ಹುಳಿ ಖಾರ ಖಾರ ಚಿತ್ರಾನ್ನ. ಪಾಪ ಪಾಪ ಒಳ್ಳೆ ಜಾಲಿ ಕೂತ್ಕೊಂಡು ತಟ್ಟೆ ಬರಲಿ, ಅದಕ್ಕೆ ಚಿತ್ರಾನ್ನ ಬರಲಿ, ಬಜ್ಜಿ ಬರಲಿ ಅಂತ ಕಾಯ್ತಾ ಇದ್ದೀನಿ. ಬಂತು ಬಂತು ಬಂತು. ನಮಸ್ಕಾರ ಗುರು, ಎಲ್ಲ ಹೆಂಗಿರ? ಮಸ್ತು ಅನ್ಕೊಂತೀನಿ. ಇವಾಗ ಬರ್ತಾ ಇದೆ ಹೆವಿ ರೈನ್ಫಾಲ್ ನೋಡಿ ಗಾಯ್ಸ್. ಫುಲ್ಲು ಮಳೆ ಅನ್ಕೊಳ್ಳಿ. ಹೆಂಗೆ ಬರ್ತಾ ಇದೆ ಅಂದರೆ ಫುಲ್ಲು ಗಾಳಿ, ಬಿರುಗಾಳಿ ಒಂದು ಕಡೆ, ಮಳೆ ಒಂದು ಕಡೆ, ನಮ್ಮ ಆಸೆ ಒಂದು ಕಡೆ. ಏನಪ್ಪ ಆಸೆ ಅಂದರೆ ಆಲೂಗಡ್ಡೆ ಮತ್ತು ಇಲ್ಲಿ ಹಿಟ್ಟು ರೆಡಿಯಾಗಿದೆ. ಆಲೂ ಬೋಂಡ ತಿನ್ನೋಕ್ಕೆ ನಾವು ರೆಡಿಯಾಗಿದ್ದೀವಿ. ನಿಮಗೆ ತೋರ್ಸೋಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೀವಿ. ಬನ್ನಿ. ಆಲೂ ಬಜ್ಜಿನಾ? ಹ್ಞೂ ಸರಿ, ಆಲೂ ಬಜ್ಜಿ ತಿನ್ನೋಕ್ಕೆ ನಾವು ಸಿದ್ಧತೆ ನಡೆಸ್ತಾ ಇದ್ದೀವಿ ಗಾಯ್ಸ್. ಅದ್ರ ಜೊತೆ ಚಿತ್ರಾನ್ನ, ಹುಳಿ ಹುಳಿ ಖಾರ ಖಾರ ಚಿತ್ರಾನ್ನ. ಒಳ್ಳೆ ಜಾಲಿ. ಅದ್ರ ಜೊತೆ ಆಲೂ ಬಜ್ಜಿ. ಫುಲ್ಲು ಮನೆ ಬೇರೆ ಹಿಂಗಿದೆ. ಎಲ್ಲ ಆಚೆ ಇದ್ದಿದ್ದ ಪಾತ್ರೆ ಸಾಮಾನೆಲ್ಲ ಒಳಗಿಟ್ಟಿದ್ದೀವಿ, ತೊಳೆದಾಗಿತ್ತು. ಸೊ ಬನ್ನಿ ಗಾಯ್ಸ್, ತೋರಿಸ್ತೀನಿ ಹೆಂಗಿರುತ್ತೆ ಮಜಾ ಅಂತ. ಇದನ್ನು ನಾವು ಫುಲ್ಲು ಹಿಂಗೆ ತಿರುಗಿಸಿ ತಿರುಗಿಸಿ ತಿರುಗಿಸಿ. ಏನಮ್ಮ ಇರಬಾರ್ದು? ಲಮ್ಸು ಅಂದರೆ ಇಟ್ಟು ಗಂಟು ಕಟ್ಕೊಂಡಿರಬಾರ್ದು ಅಂತ. ಈ ಕಡೆ ನನ್ನ ಹೆಂಡ್ತಿ ಫುಲ್ಲು ಆಲೂಗಡ್ಡೆ ಕಟ್ ಮಾಡಿ ಸ್ವಲ್ಪ ಮಸಾಲೆ ಥರ ಅಂದರೆ ಖಾರ ಎಲ್ಲ ಹಾಕಿದ್ದಾಳೆ. ಸ್ವಲ್ಪ ಖಾರವಾಗಿರಲಿ ತಿನ್ನೋಕ್ಕೆ ಅಂತ. ತುಂಬ ಇದೆ ಪ್ರೊಸೆಸ್ಸು. ತುಂಬ ಏನಿಲ್ಲ, ಸಿಂಪಲ್ಲು. ಸರಿ, ಸಿಂಪಲ್ಲು, ಆದರೆ ಸ್ವಲ್ಪ ಇದಾಗುತ್ತೆ. ಇನ್ನು ಚಿತ್ರಾನ್ನ ಎಲ್ಲ ಮಾಡಬೇಕಲ್ಲ. ಚಿತ್ರಾನ್ನ ಮಾಡಿಕೊಂಡು ಆಮೇಲೆ ಬಜ್ಜಿ ಬೋಂಡ ಮಾಡಿಕೊಂಡು ತಿಂದು ತೇಗಿ ಮಳೆಗೆ ಚೆನ್ನಾಗಿ ನಿದ್ದೆ ಮಾಡೋದೇ ಮಸ್ತು ಜೀವನ. ಬಾಂಡ್ಲಿ ಇಟ್ಟಾಯಿತು, ಬಾಂಡ್ಲಿಗೆ ಎಣ್ಣೆ ಬೇರೆ ಹಾಕ್ತಾ ಇದ್ದಾಳೆ. ಲೆಟ್ಸ್ ಗೋ. ಅಬ್ಬಬ್ಬ ಅಷ್ಟೇ ಇಲ್ಲೂ ಸಹ ಮಳೆ ಗಾಯ್ಸ್, ಮಳೆ ಮಳೆ ಮಳೆ. ಈ ಮಳೆಲಿ ಬಜ್ಜಿ ತಿನ್ನೋದು. ನೋಡಿ ಗಾಯ್ಸ್, ಗ್ರೇಟರ್ ಬ್ಯಾಂಗ್ಳೂರು. ಗ್ರೇಟರ್ ಬ್ಯಾಂಗ್ಳೂರು ಇವಲ್ಲ, ನೆಕ್ಸ್ಟ್ ಗ್ರೇಟರ್ ಬಿಡದಿನೂ ಮಾಡ್ತಾ ಇದ್ದಾರೆ ನಮ್ಮ ಡಿ ಕೆ ಶಿ ಅವರು. ಏನೇನು ಮಾಡ್ತಾರೋ ಗೊತ್ತಿಲ್ಲ. ಹಾಂ, ಇರೋದನ್ನ ಚೆನ್ನಾಗಿ ಇಟ್ಕೊಳ್ಳಿ ಅಂದರೆ ನಮ್ಮ ಡಿ ಕೆ ಸಾಹೇಬ್ರು ಬಿಡದಿನ ಗ್ರೇಟರ್ ಬಿಡದಿ ಮಾಡ್ತಾ ಇದ್ದಾರೆ. ಇವಾಗ ಗ್ರೇಟರ್ ಬ್ಯಾಂಗ್ಳೂರು ಹೆಂಗಾಗಿದೆಯೋ ಹಂಗೆ ನಾವು ನೋಡಿದ್ರೆ ಇಲ್ಲಿ ಬುಜ್ಜಿ ಮಾಡ್ತಾ ಇದ್ದೀವಿ. ಅಬ್ಬಾ ನೋಡಿ ಗಾಯ್ಸ್, ಬಜ್ಜಿ ಬಿಸಿ ಬಿಸಿ ಆಲೂ ಬಜ್ಜಿ, ಹುಳಿ ಖಾರ ಚಿತ್ರಾನ್ನ. ಆಹಾ, ಬಾಯಾಗಲ್ಲ ನೀರು. ತಿನ್ಬಿಡೋಣ ಅನ್ಸ್ತಾ ಇದೆ. ಬಜ್ಜಿ ರೆಡಿ ಇದೆ. ನೆಕ್ಸ್ಟು ಚಿತ್ರಾನ್ನಕ್ಕೆ ಗೊಜ್ಜು, ಅನ್ನ, ಬಿಸಿ ಬಿಸಿ ಅನ್ನ ರೆಡಿಯಾಗಿದೆ. ವೈಫು ಫುಲ್ಲು ಟಕ 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 ಅಂತ ಮಾಡ್ತಾ ಇದ್ದಾಳೆ. ಅಮ್ಮು ಸೂಪರ್ ಅಮ್ಮು. ಅಷ್ಟೊತ್ತು ಮಳೆನೇ ನಿಂತೋಗ್ಬಿಟ್ಟಿದೆ ಅಮ್ಮು. ನೋಡಿ ಗಾಯ್ಸ್, ಬಿಸಿ ಬಿಸಿ ಅನ್ನ, ವೆದರ್ ಒಳ್ಳೆ ವೆದರು, ಅನ್ನ ಚಿತ್ರಾನ್ನ. ಏನ್ ಬುದ್ಧಿವಂತೆ, ಏನ್ ಬುದ್ಧಿವಂತೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ. ನೋಡಿ ಗೈಸ್, ಈ ಥರ ಎಲ್ಲ ಬುದ್ಧಿವಂತರಿದ್ರೆ ಏನು ಮಾಡೋಣ ಹೇಳ್ರಿ. ಮಳೆ ನಿಂತೋಯ್ತಲ್ಲ ದೇವ್ರೆ, ಇನ್ನೊಂದು ರೌಂಡ್ ಬಂದ್ಬಿಡಪ್ಪ. ಮಳೆರಾಯ ನಿಂತೋಯ್ತು ಗಾಯ್ಸ್. ಸೊ ಗಾಯ್ಸ್, ಬಜ್ಜಿ ಮತ್ತು ಚಿತ್ರಾನ್ನ ರೆಡಿ ಇದೆ. ಕಾಯ್ತಾ ಇದ್ದೀನಿ ನೋಡಿ ಕೂತ್ಕೊಂಡು. ತಟ್ಟೆ ಬರಲಿ, ಅದಕ್ಕೆ ಚಿತ್ರಾನ್ನ ಬರಲಿ, ಬಜ್ಜಿ ಬರಲಿ ಅಂತ ಕಾಯ್ತಾ ಇದ್ದೀನಿ. ಬಂತು ಬಂತು ಬಂತು. ತಗೊಳ್ಳಿ ನಿಮ್ಮ ಚಿತ್ರಾನ್ನ ಪ್ಲಸ್ ಬಜ್ಜಿ. ನೋಡಿ ಗಾಯ್ಸ್, ಹೆಂಗಿದೆ ಬಜ್ಜಿ ಚಿತ್ರಾನ್ನ. ಭಾರಿ ಜೋರಾಗಿದೆಯಲ್ಲ. ನೆಮ್ಮದಿ ಸಾರ್, ನೆಮ್ಮದಿ ಇದೆ. ನೆಮ್ಮದಿ ಜೀವನ ಅಂದರೆ ಆರಾಮಾಗಿ ತಿನ್ಕೊಂಡು ಮಸ್ತಾಗಿರಬೇಕು. ಬನ್ನಿ ಟೇಸ್ಟ್ ಮಾಡೋಣ.
ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇವೆ. ಫಸ್ಟು ಚಿತ್ರಾನ್ನ ಮಸ್ತು. ಹುಳಿ ಖಾರ ಖಾರ ಏನಂದಿದ್ನೋ ಹಂಗೆ ಇದೆ. ಅದ್ರ ಜೊತೆ ಬಿಸಿ ಬಿಸಿ ಬಜ್ಜಿ. ಮಸ್ತು ಚೆನ್ನಾಗಿದೆ ಅಮ್ಮು. ಬಾ ಕುತ್ಕೋ ಗೈಸ್. ನನ್ನ ಹೆಂಡತಿ ಮಸ್ತಾಗಿ ರೆಡಿ ಮಾಡಿರೋದು ಚೆನ್ನಾಗಿದೆ. ಏನಂತೆ ಅಮ್ಮು, ಸಡನ್ನಾಗಿ ಇಷ್ಟೆಲ್ಲ ಕತೆಗಳು ಮಾಡ್ಬಿಟ್ಟಿದ್ಯಾ? ಖುಷಿಯಿಂದ ತಿಂದ್ರೆ ಅದೇ ಸಂತೋಷ. ಅಷ್ಟೇ ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು ಅಷ್ಟೇ ಸಾಕು. ಸೂಪರು. ಸರ್ವೇ ಜನ ಸುಖಿನೋ ಭವಂತು. ಓಕೆ ಗಾಯ್ಸ್, ಇದಿಷ್ಟು ಈ ವ್ಲಾಗು. ಸಿಗೋಣ ನೆಕ್ಸ್ಟು. ಅಲ್ಲಿ ತನಕ ಎವ್ರಿ ಒನ್ ಟೇಕ್ ಕೇರ್. ಬಾಯ್, ಸಿ ಯು, ಗುಡ್ ನೈಟ್. ಬಾಯ್. ಒಂದು ಬಜ್ಜಿಯ ಕತೆ. ತಿಂಡಿ ತಿನ್ನುವಾಗ ಸ್ವಲ್ಪ ವಡೆ ಚೆನ್ನಾಗಿತ್ತಂತ 2 ವಡೆ ಜಾಸ್ತಿ ತಿನ್ಬಿಟ್ಟೆ. ಹಾಗಾಗಿ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗ್ಬಿಟ್ಟು ಸ್ವಲ್ಪ ಎದೆನೋ ಕಾಣಿಸ್ತು.